ನಿಂತ್ಕೊಳ ನಿಂತ್ಕೊಳ ಇಲ್ಲಿ. ಏಯ್ ನಾಗೇಂದ್ರ ನಿಂತ್ಕೊಳ. ಏನ್ರಿ ಮೇಡಮರೇ, ಏನು ಹಿಂಗೆ ಮಾತಾಡಿಸ್ತಾ ಇದ್ದೀರಲ್ಲ? ಸರಿಯಾಗಿ ಗೌರವ ಕೊಟ್ಟು ಮಾತಾಡ್ಸೋಕ್ಕಾಗಲ್ವಾ? ಹಾಂ, ಏನು ಹೇಳಿ? ಹೇಳಿದೆ ತಾನೇ ನಿಮಗೆ ನಮ್ಮ ಬಾಸ್ ಏನು ಹೇಳಿದ್ದಾರೆ ಅಂತನ. ನೀವೇನು ಆ ಥರ ಇದು ಮಾಡ್ತಾ ಇದ್ದೀರಲ್ಲ? ಅರ್ಧ ರೇಟಿಗೆ ಕೊಡೋದಾದರೆ ಕೊಡಿ, ಇಲ್ಲಾಂದರೆ ಅಷ್ಟೇ, ನಿಮ್ಮ ಉಪ್ಪಿನಕಾಯಿ ನಿಮ್ಮ ಹತ್ರನೇ ಇರಲಿ. ಹಾಂ, ಅರ್ಧ ರೇಟಿಗೆ ಬೇಕಾ? ಅರ್ಧ ರೇಟಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಹಿಂಗೆ ನಮ್ಗೆ ಉಪ್ಪಿನಕಾಯಿ ಆರ್ಡರ್ ತಗೊಂಡು ಹಿಂಗೆ ಇವಾಗ ಹೇಳಿದ ರೇಟ್ ಕೊಡ್ದಲ್ಲೇ ಅರ್ಧ ರೇಟಿಗೆ ಕೊಡ್ತಾ ಇದ್ದಾರೆ, ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣೋ. ನೇತ್ರ ಹೇಳು ಇವ್ರಿಗೆ. ಅಷ್ಟು ಸುಲಭನಾಗಿ ನೀವು ಉಪ್ಪಿನಕಾಯಿ ಅರ್ಧ ರೇಟಿಗೆ ಕೇಳಕ್ ಆಗಲ್ಲ. ಎಷ್ಟು ರೇಟ್ ಹೇಳಿದಿರೋ ಅಷ್ಟನ್ನು ಕೊಟ್ಟು ತಗೊಂಡೋಗ್ಬೇಕು. ನಿಮಗೆ ಲಾಭ ಆಗಲಿ ನಷ್ಟ ಆಗಲಿ ಅದು ನಿಮ್ಮ ಕರ್ಮ, ನಮಗೇನಾಗೈತೆ? ನೀವು ಆರ್ಡರ್ ಕೊಡ್ಬೇಕಾದ್ರೇನೆ ಹೇಳ್ಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಈಗೇನು ನೀವು ಹೇಳೋದು? ನಮಗೆ ಡಿಮ್ಯಾಂಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರ. ನಾವೇ ನಿಮ್ಮ ಡಿಮ್ಯಾಂಡ್ ಕಟ್ಕೊಂಡು ಏನಾಗಬೇಕಾಗಿತ್ತು ನಮಗೆ? ನಿಮ್ಮ ಡಿಮ್ಯಾಂಡ್ ಐತೋ ಬಿಡ್ತೋ ಇಲ್ವೋ ಅದನ್ನ ನಮ್ಗೇನು ಹೇಳ್ತಿದ್ರ? ನಮ್ಗೇನು ಗೊತ್ತಾ? ನೀವು ಸುಳ್ಳು ಹೇಳ್ತಾ ಇರ್ಬೋದಲ್ಲ. ಹೌದು, ನೀವು ಸುಳ್ಳು ಹೇಳ್ತಾ ಇರ್ಬೋದಲ್ಲ. ಡಿಮ್ಯಾಂಡ್ ಇಲ್ಲ ಅಂತಾನ, ನಮ್ಮ ಉಪ್ಪಿನಕಾಯಿ ತುಂಬಾ ಡಿಮ್ಯಾಂಡ್ ಐತೆ ಅಂತ ಹೋದ್ಸಲ ಹೇಳ್ಬಿಟ್ಟು ಈಗ ದುಡ್ಡು ಕೊಡ್ಬೇಕಾಗತ್ತೆ ಅಂತಾನೆ ಡಿಮ್ಯಾಂಡ್ ಇಲ್ಲ ಅಂತೇಳಿ ಅರ್ಧ ರೇಟಿಗೆ ಕೇಳ್ತಾ ಇದ್ದೀರಾ? ಅದೆಲ್ಲ ಇಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮೇಲೆ ಕೇಸ್ ಹಾಕ್ತೀವಿ. ಮುಚ್ಚಬೇಕಾಗುತ್ತೆ. ನೀವು ಮೊದಲು ನಿಮ್ಮ ಓನರ್ನ ಕರ್ಕೊಂಬ ಇಲ್ಲಿಗೆ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಹಾಂ, ನಾವ್ಯಾಕ್ರಿ ಮೇಡಮ್ ಸುಳ್ಳು ಹೇಳಿ? ನಮ್ಮ ಓನರು ಹೇಳು ಅಂತ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅದು ನಿಜವೋ ಸುಳ್ಳು ನಮ್ಮ ಓನರ್ನು ಕೇಳ್ಕೊಳ್ರಿ. ನೀವು ನನ್ನ ಮೇಲೆಲ್ಲ ಜೋರು ಮಾಡೋಂಗಿಲ್ಲ. ಆಯ್ತು, ನಿನ್ನ ಮೇಲೆ ಜೋರು ಮಾಡೋದು ಇಲ್ಲ. ನಿಮ್ಮ ಓನರ್ಗೆ ಹೋಗಿ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಅವರು ಪೂರ್ತಿ ದುಡ್ಡು ಕೊಟ್ಟು ತಗೊಂಡೋಗಿಲ್ಲ ಅಂತಂದ್ರೆ ಆಮೇಲೆ ಪೊಲೀಸ್ನವ್ರು ಬಂದು ವಾದ್ಯ ಹೇಳ್ಕೊಂಡು ಹೋಗ್ತಾರಂತೆ ಅಂತ ನಿಮ್ಮ ಓನರ್ಗೂ ಹೇಳು. ನೋಡಿ ಮೇಡಮ್, ನಮ್ಮ ಓನರ್ಗೇನು ಅಷ್ಟು ತಲೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹತ್ರ ಏನಾದ್ರೂ ಇಷ್ಟೇ ಆರ್ಡ್ರ್ ತರ್ತೀವಿ, ಇಷ್ಟು ದಿನ ಬಂದು ತೊಗೊಂಡೋಗ್ತೀವಿ, ಇಷ್ಟು ದುಡ್ಡು ಅಂತ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಾ? ಅಥವಾ ಎಲ್ಲಾದರೂ ಸೈನ್ ಹಾಕ್ಕೊಟ್ಟಿದ್ದಾರಾ? ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರಾ ಹೇಳಿ? ಅಗ್ರಿಮೆಂಟು ಇಲ್ಲ, ಏನೂ ಇಲ್ಲ. ಏನು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಯಾವ ಸ್ಟೇಷನ್ಗೆ ಹೋದ್ರೂ ನಿಮ್ಮ ಕಂಪ್ಲೇಂಟು ನಡೆಯಲ್ಲ. ಯಾಕೆ ನಡೆಯಲ್ಲ? ನಡೆಯುತ್ತೆ. ಏನು ಅಗ್ರಿಮೆಂಟ್ ಮಾಡ್ಕೊಂಬ್ಲೇಬೇಕಾ? ಏನು ಇಂಥದಕ್ಕೆಲ್ಲ ಯಾರು ಅಗ್ರಿಮೆಂಟ್ ಮಾಡ್ಕೊಂತಾರೆ? ಬಾಯಿ ಮಾತನಾಗೆಲ್ಲನ ಡೀಲ್ ಕುದಿಸ್ಕೊಂಡು ಹೋಗಿದ್ನಲ್ಲ ನಿಮ್ಮ ಓನರು. ನಡೆಯುತ್ತೆ. ಏನು ನಡೆಯುತ್ತೆ? ತಲೆ ಬುದ್ಧಿ ಇದ್ರೆ ಯೋಚನೆ ಮಾಡಿರಿ. ಸುಮ್ಮನೆ ಬಾಯಿದೆ ಅಂತ ಮಾತಾಡಬೇಡ್ರಿ. ನಾನು ಹೋಗ್ತೀನಿ, ಹೆಂಗಾದ್ರೂ ಮಾಡ್ಕೊಳ್ರಿ. ನೇತ್ರ, ಯಾಕೆ ಹಿಂಗೆ ನಿಂತ್ಕೊಬಿಟ್ಟೆ? ಬಾ, ಇವಾಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬಾ, ಒದ್ದು ಒಳಗಾಕ್ಲಿ. ಓಹೋ, ನಮ್ಮನ್ನೇನು ದಡ್ಡ ಮಾಡ್ಕೊಬಿಟ್ಟವ್ರಿ ಇವರು. ಬಾ, ಈಗಲೇ ಹೋಗೋಣ. ಅಯ್ಯೋ ಗೌರಿ, ಆ ಹುಡುಗ ಹೇಳಿದ್ದು ಸತ್ಯನೇ. ಅಗ್ರಿಮೆಂಟ್ ಏನೂ ಇಲ್ಲ ಅಂತಂದ್ರೆ ನೀವು ಡೀಲ್ ಒಪ್ಕೊಂಡಿದ್ರಿ, ನಿಮ್ಮ ಹತ್ರ ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿದ್ರು, ಇಷ್ಟು ರೇಟು ಅಂತೇಳಿ ಏನು ಅಗ್ರಿಮೆಂಟು ಒಂದು ಚೀಟಿ ಆಗಲಿ ಒಂದು ಪೇಪರ್ ಆಗಲಿ ಏನು ಮಾಡ್ಕೊಂಡಿಲ್ಲ. ನಾವು ಏನು ಸೈನ್ ಹಾಕೊಂಡು ಕೊಟ್ಟಿಲ್ಲ. ಅವಯ್ಯ ಹಂಗಿದ್ಮೇಲೆ ಏನು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕೊಡ್ತೀಯಾ ಅಂತನ ಹೋಗಿ ಕೊಟ್ರು ನಮ್ಮ ಕಂಪ್ಲೇಂಟ್ ಏನು ನಡೆಯಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ. ಅಯ್ಯಯ್ಯೋ, ಎಂಥ ಕೆಲಸ ಆಯ್ತೆ ಗೌರಿ. ನಾವು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು ನೋಡು. ಆದ್ರೆ ನನ್ನ ಮಗ ಹೆಂಗೋ ನಿಯತ್ತಾಗಿ ಮಾಡ್ಕೊಡ್ತಾನೆ ಅಂತ ಯೋಚನೆ ಮಾಡಿದ್ವಿ. ಹೋದ್ಸಲ 3 ತಿಂಗಳು ದುಡ್ಡು ಕೊಡದೇ ಇದ್ದಾಗಲಾದ್ರೂ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು. ಅಯ್ಯೋ, ಎಂಥ ಕೆಲಸ ಐತೆ. ಅರ್ಧ ರೇಟಿಗೆ ಕೊಡೋದ? ಅಯ್ಯೋ, ಏನೇ ಮಾಡೋದು? ಅಲ್ಲ, ಲಾಸ್ ಆಗುತ್ತಲ್ಲ ಅರ್ಧ ರೇಟಿಗೆ ಕೊಟ್ರೆ ನಮಗೆ. ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲೇ ಗೌರಿ. ಅಯ್ಯಯ್ಯೋ, ಎಂಥ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ವಿ ನಾವು. ಏನು ಹೇಳ್ತಾ ಇದ್ದೀನಿ ಹತ್ರ? ಅಗ್ರಿಮೆಂಟ್ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ? ಅಲ್ಲ, ಅವರು ನಮಗೆ ಮೋಸ ಮಾಡಿರ್ತಾನೆ. ಒಂದು ಬಾಕ್ಸಿಗೆ ಅವ್ರಿಗಿನ್ನ ಜಾಸ್ತಿ ಕೊಡ್ತೀವಿ, 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ತಾನೆ. ಹಂಗಿದ್ಮೇಲೆ ಕೊಡ್ಬೇಕು ತಾನೆ, ಅಷ್ಟೇನೆ. ನನಗೆ ಗೊತ್ತು, ನಿನಗೆ ಗೊತ್ತು, ಆದರೆ ಪೊಲೀಸ್ನವ್ರಿಗೆ ಏನು ಗೊತ್ತಿರುತ್ತೆ? ನಾವು ಹಿಂಗೆ ಹೇಳಿದ್ರೆ ಅವ್ರು ನಂಬ್ತಾರ? ನೀವು ಸುಳ್ಳು ಹೇಳ್ತಾ ಇರ್ಬೋದಲ್ಲ ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಏನಾದರೂ ಇದ್ರೆ ಅಥವಾ ಏನಾದ್ರೂ ಬರ್ಕೊಟ್ಟಿದ್ದೆ ಅವರು ಅಂತ ಏನಾನ ತೋರಿಸ್ರಿ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ. ನಾವು ಎಲ್ಲಿಂದ ಕೊಡೋಣ? ಏನು ಅಗ್ರಿಮೆಂಟಿಗೆ ಸೈನ್ ಮಾಡಿಲ್ಲ, ಏನೂ ಇಲ್ಲ. ಅಯ್ಯೋ, ಎಂಥ ಕೆಲಸ ಐತೆ ಗೌರಿ. ಅಯ್ಯೋ, ನನಗೆಲ್ಲ ಗೊತ್ತು, ನಾನು ಓದಿದ್ದೀನಿ, ಅದು ಇದು ಅಂತಾನೆ ಹೇಳ್ತಿದ್ದಲ್ಲ ನೇತ್ರ. ನೀನು ಕಿಸ್ತು ದಬ್ಬಾಕಿರೋದು ಇದೇನಾ? ಅಲ್ಲ, ಸರಿಯಾಗಿ ನೀನು ನೋಡ್ಕೊಬೇಕಾಗಲ್ವಾ? ಇದನ್ನೆಲ್ಲ ಮಾಡಿಸ್ಕೋಬೇಕು ಅಂತ ನನಗೆ ಗೊತ್ತಿರಲಿಲ್ವಾ ಮುಂಚೆನೆ? ಅಯ್ಯೋ, ನನಗೆ ಏನೇ ಗೊತ್ತು, ನಾವು ಹೊಸ್ದಾಗಿ ಶುರು ಮಾಡಿದ್ವಲ್ವಾ, ಆ ಸೂಜಿ ಮಾಡ್ದಂಗೆ ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದ್ದೆ. ಹಿಂಗೆಲ್ಲ ಅಗ್ರಿಮೆಂಟ್ ಅದು ಇದು ಅಂತ ನನ್ನ ತಲೆಗೆ ಬರಲೇ ಇಲ್ಲ. ಬಿಡು, ಅದೆಲ್ಲ ಏನಕ್ಕೆ? ಅವ್ರು ಆರ್ಡರ್ ಕೊಡ್ತಾರೆ, ನಾವು ಮಾಡ್ತೀವಿ, ತಗೊಂಡೋಗ್ತಾರೆ ದುಡ್ಡು ಕೊಟ್ಟು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈಗ ನೋಡು ಎಂಥ ಕೆಲಸ ಆಗೋಯ್ತು. ಅಯ್ಯಯ್ಯೋ, ಹೋಗೇನೇತ್ರ, ಏನು ಓದಿದ್ಯೋ ಏನು ಕತ್ಯೋ? ನೀನೇನೋ ಓದಿದ್ಯಾ, ಕಿಸ್ತು ದಬ್ಬಾಕಿದ್ಯಾ, ನಿಂಗೆಲ್ಲ ಗೊತ್ತಾಗುತ್ತೆ ಬಿಡು, ನೀನೆಲ್ಲ ನೋಡ್ಕೊಂತೀಯ ಇಂಥದ್ದೆಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀನೇ ಹಿಂಗೆ ಯಾಮಾರ್ತೀಯ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೋಗು, ಈಗೇನು ಮಾಡೋದು?
ಅರ್ಧ ರೇಟಿಗೆ ಕೊಡಕ್ಕಾಗುತ್ತಾ? ಎಲ್ಲ ಕೊಡಕ್ಕಾಗಲ್ಲ, ನಡಿ ನೋಡೋಣ. ಆ ಓನರು ಬರ್ತಾನೇನೋ ನೋಡೋಣ. ನಾಳೆ ನಾಡಿದ್ರಾಗೆ ಬಾರಿ ಅಂತಾನೆ ಒಂದು ಪತ್ರ ಬರೆಯೋಣ. ಬರ್ತಾನೆ ನೋಡೋಣ, ಬಂದ್ಮೇಲೆ ಮಾತಾಡೋಣ. ಅದೆಲ್ಲ ಬೇಕಾಗಿಲ್ಲ, ಈ ಸಲ ತಗೊಂಡೋಗ್ರಿ, ಕೊಟ್ಟು ಹೇಳಿರೋ ರೇಟಿಗೆ. ಆಮೇಲೆ ಬೇಕು ಅಂದ್ರೆ ಮುಂದಿನ ತಿಂಗಳು ನಿಮಗೆ ಡಿಮ್ಯಾಂಡ್ ಇಲ್ದಿದ್ರೆ ಆರ್ಡರ್ ಕೊಡ್ರಿ, ಇಲ್ದಿದ್ರೆ ನಾವು ಮಾಡೋದೇ ಇಲ್ಲ ಅಂತ ಹೇಳ್ಬಿಡೋಣ. ನೀವು ಹೇಳಿರೋ ತಪ್ಪಿಗೆ ತಗೊಂಡೋಗ್ಲೇಬೇಕು ಅಂತಾನ ಒತ್ತಾಯ ಮಾಡೋಣ. ನಡಿ. ಯಾಕೆ ಬಿಡ್ಬೇಕು? ಅರ್ಧ ರೇಟಿಗೆ ಕೊಟ್ಟರೆ ನಮಗೆ ಲಾಸ್ ಆಗಲ್ವಾ? ಇನ್ನೇನೋ ಬಾರಿ ಬುದ್ಧಿವಂತೆ ಅಂತಾನ ಎಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಹಿಂಗ ನೋಡ್ಕೊಳ್ಳೋದು? ಹೋಯ್ತು ನಮ್ಮನೆ ನಿಮ್ಮನೆ ಎಲ್ಲ ಹಾಳಾಗೋಯ್ತು. ಹೆಂಗ್ ಗೊತ್ತಲಾಗ ನಾವಿದ್ರಾಗ ದುಡಿತೀವಿ ಅಂತಾನ ಹೆಮ್ಮೆಯಿಂದ ಹೇಳ್ಕೊಂತಿದ್ವಿ ಎಲ್ಲಾರ ತಗುನು. ಇದ್ ನೋಡಿದ್ರೆ ಇಂಥದ್ದಾಗೈತೆ. ನಡಿಯೇ ಗೌರಿ, ನೋಡಿ ನೋಡೋಣ ಏನ್ ಮಾಡೋದು ಅಂತ. ಹಾಳಾದವನು. ನಾವೇ ಸಿಗ್ತೀವ ಬಕ್ರೆಗಳು? ನಾವು ಹೋದ್ಸಲನೇ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೋಬೇಕಾಯ್ತು ಕಣೆ. ಆರ್ಡರ್ ಬೇಡ, ಎಂಥದ್ದು ಬೇಡ, ನಿನಗೆ ಮಾಡ್ಕೊಡೋದೇ ಇಲ್ಲ ನಾವು ಅಂತಾನ. ಆ ಸೂಜಿ ಓನರ್ ಹತ್ರ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಆರ್ಡರ್ ತಗೊಂಡು ಮಾಡ್ಕೊಡ್ಬೋದಾಗಿತ್ತು. ಆದ್ರೆ ಆ ಸೂಜಿ ಅದಕ್ಕೂ ಕೇಳಲಿಲ್ಲ. ಸೂಜಿ ನಮ್ಗಂತೂ ಸಹಾಯ ಮಾಡಲ್ಲ ಕಣೆ. ಈಗ ನಾವೇನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಏನೂ ಇಲ್ಲ. ಗೋವಿಂದ ಗೋವಿಂದ ಅಂತೇಳಿ ಸುಮ್ಮನಾಗೋದು ಅಷ್ಟೇನೆ. ಈ ಮುದುಕಿ ಬೇರೆ ಬರ್ತಾ ಇದ್ದಾಳೆ. ಬಾ, ಏನು ಮಾತಾಡಬೇಡ. ನಿಮ್ಮ ಕಮಲಜ್ಜಿ ಆಡ್ಕೆ ಮಕ್ಕಿ ಕಾಯ್ತಿರ್ತಾಳೆ. ಅವಳು ಮಾತಾಡಿ ಆಡಿಸ್ಬೇಡ. ನಮಸ್ಕಾರ ಗೌರಮ್ಮ ಅವ್ರಿಗೆ, ನೇತ್ರಮ್ಮ ಅವ್ರಿಗೆ. ಯಾಕೋ ಮಕ ಒಳ್ಳೆ ಹರಳೆಣ್ಣೆ ಕುಡ್ದಿರೋ ಮಕ ಇದ್ದಂಗೈತೆ ಇಬ್ರದೂನು. ಯಾಕೆ ಏನಾಯ್ತು? ಏನಾಯ್ತೆ ಗೌರಿ, ನೇತ್ರ, ಏನಾಯ್ತು? ಯಾಕೆ ಹಿಂಗಿದ್ದೀರಾ? ನೋಡ್ ಕಮಲಜ್ಜಿ, ಅದು ಗೌರಿ ಮಾತಾಡ್ಬೇಡ, ಸುಮ್ಮನಿರು. ನೋಡಜ್ಜಿ, ನಮ್ಗೆ ಏನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ನಡಿಯ ಗೌರಿ, ಸುಮ್ಮನೆ ಈ ಅಜ್ಜಿ ಹತ್ರ ಮಾತಾಡೋದೇ ಬೇಡ. ಮಾತಾಡೋದೇ ಬೇಡ? ಯಾಕೆ ಮಾತಾಡ್ದಿರೋ ಅಂತದ ನಾನೇನ್ ಮಾಡಿದ್ದೀನಿ ಅಂತದ್ದ? ಏನೋ ತೊಂದರೆ ಸಿಗಾಕೊಂಡಿದ್ದಂಗಿದ್ದೀರಾ, ಏನಾಯ್ತು ಅಂತ ಕೇಳಿ ನಮ್ಮ ಹೇಳ್ದಿದ್ರೆ ನನಗೇನಂತೆ ಬಿಡು. ಗೌರಿ ಸುಮ್ಮನೆ ನಡಿ, ಇವಜ್ಜಿ ಹತ್ರ ಮಾತಾಡಿ ಜಗಳ ಮಾಡ್ಕೊಂಬದ್ಬೇಡ. ನಮ್ಗೆ ಈಗಲೇ ತಲೆ ಕೆಟ್ಟು ಹೋದಂಗೆ ಆಗೈತಿ, ಏನು ಮಾಡೋದು ಅಂತ ಗೊತ್ತಾಗದೆ. ಇವಜ್ಜಿ ಅಷ್ಟು ತಲೆ ತಿಮ್ಮಕ್ ಬರ್ತಾಳೆ. ನಡಿ ಸುಮ್ಮನೆ. ಅದು ಸರಿ, ಏನೋ ಉಪ್ಪಿನಕಾಯಿ ಮಾಡಿಬಿಟ್ಟು ಹಂಗೆ ಇಟ್ಕೊಂಡಿದ್ದೀರಂತೆ. ಅವರು ಏನೋ ಉಪ್ಪಿನಕಾಯಿ ಏನೋ ಆರ್ಡರ್ ಕೊಟ್ಟಿದ್ರಲ್ಲ, ಅವ್ರು ತಗೊಂಡೋಗಕ್ಕೆ ಬಂದ್ರೋ ಇಲ್ವೋ? ಬಂದಿಲ್ವ ಇನ್ನೂ? ಗೋಡನಾಗ ಹಂಗೆ ಇಟ್ಕೊಂಡಿದ್ದೀರೇನು? ಇಲ್ಲಿ ಯಗಣ ಸೇರ್ಕೊಂಡವು, ಹೋಗಿ ನೋಡ್ಕೇಳ್ರಿ. ಮೊದಲು ಕಳಿಸ್ರಿ ಫ್ಯಾಕ್ಟ್ರಿಯರ್ಗೆ. ಸುಮ್ಮನೆ ಇಕ್ಕೇಳ್ರಿ, ಅಧ್ವಾನ ಯಾಕೆ ಮಾಡ್ತೀರಾ? ಇಲ್ಲಾಂದ್ರೆ ನಮ್ಗಾದ್ರೂ ಕೊಡ್ರಿ, ಮನೆಗೆ ತಗೊಂಡೋಗಿ ತಿಂದಾನು ತಿಂತೀವಿ ನೆಂಚ್ಕೊಂಡು. ಅವಾಗ ಯಾವಾಗಲೂ ಕೊಟ್ಟಿದ್ರಲ್ಲ ಪುಕ್ಸಟ್ಟೆ ಅಂತಾನ, ಹಂಗೆ ಈ ಸಲಿನೂ ಕೊಟ್ಬಿಡ್ರಿ. ಅತ್ಲಾಗೆ ಊರಿಗೆಲ್ಲಾನು ಎಲ್ಡೆಲ್ಡ ಮನೆಗೆ ಎಲ್ಡೆಲ್ಡ ಕೊಟ್ಕೊ ಬರ್ರಿ. ಹೆಚ್ಚಾದ್ರೆ ತೀರಾನ ಪಕ್ಕದವ್ರಿಗೂ ತಗೊಂಡೋಗಿ ಕೊಟ್ಟು ಬರ್ರಿ, ಹೊತ್ಕೊಂಡೋಗಿ. ನೋಡ್ಕಂಬ್ರಜ್ಜಿ, ನೀನು ಸುಮ್ಮನೆ ನಮ್ಮ ಹತ್ರ ಈ ಥರ ಎಲ್ಲ ಕಿರಿಕ್ ಮಾಡ್ಕೊಂಡು ಜಗಳ ಮಾಡ್ಕೋಬೇಡ. ನಮಗೂ ನಿಮಗೂ ಆಗಲ್ಲ, ಸುಮ್ಮನೆ ಹೋಗು. ಅಯ್ಯೋ ಒಳ್ಳೇದು ಹೇಳಿದ್ರಿ, ಅದ್ಯಾಕೆ ಹೆಂಗೆ ಸಿಟ್ಟು ಮಾಡ್ಕೊಂತಿದ್ಯಾ? ಅಲ್ಲ, ಉಪ್ಪಿನಕಾಯಿನ ಇದ್ರಾಗೆ ಕೊಳತಿಕ್ಕೋ ಬದಲು ಜನಗಳಿಗಾದ್ರೂ ಕೊಟ್ಟರೆ ಉಪಯೋಗ ಆಗುತ್ತೆ ಅಂತ ಹೇಳ್ದಮ್ಮ. ಅಯ್ಯೋ ಬಿಡು, ನನಗೇನಂತೆ, ಏನೋ ಒಳ್ಳೇದಾಗಲಿ ಜನಗಳಿಗೆ ನಿಮ್ಮಿಂದನ ಮಾಡಿರೋ ಉಪ್ಪಿನಕಾಯಿ ಕೊಳತೋಗೋ ಬದಲು ಅದು ಜನಗಳಿಗಾದ್ರೂ ಉಪಯೋಗ ಆದರೆ ನಿಮ್ಮನ್ನ ನೆನೆಸ್ಕೊಂತಾರೆ ಊರಿನ ಜನಗಳು ಅಂತ ಹೇಳ್ದೆ. ಬಿಡು, ನಿನಗಿಷ್ಟ ಇಲ್ಲ ಅಂದರೆ ನನಗೇನಂತೆ. ಹೋಗ್ರಿ. ಅಲ್ಲ ಕಣೆ ಗೌರಿ, ಈ ಮುತ್ತಿಗೆ ನಮ್ಮ ಉಪ್ಪಿನಕಾಯಿ ತಗೊಂಡೋಗ್ದಿರೋದು, ಗೋಡನ್ನಾಗೆ ಸ್ಟಾಕ್ ಇರೋದು ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಯಾರು ಹೇಳ್ತಾರೆ? ನೀನೇ ಮಾಡೋ ಕೆಲಸ. ಎಲ್ಲಿ ಏನಾಗುತ್ತೆ? ಉಪ್ಪಿನಕಾಯಿ ಮಾಡಿರೋ ತಗೊಂಡೋದ್ರ ಬಿಟ್ರ ಅವ್ರ ಮನೆಗೆ ಸೊಸೆ ಊರಿಗೆ ಹೋದಾಳ ಬಂದ್ಲಾ ಇಲ್ವಾ ಅದನ್ನ ತಿಳ್ಕೊಂಬದೇ ಕೆಲಸ ಈ ಮುತ್ತಿಗೆ. ನಡಿ. ಇವಳ ಹತ್ರ ನಾವು ಮಾತೇ ಆಡಬಾರ್ದು. ಇವಳನ್ನ ಬಿಗಿ ಮಾಡೋಕ್ಕೂ ಆಗಲ್ಲ, ಇವಳು ಅನ್ನೋದನ್ನ ಸಹಿಸ್ಕೊಂಡಿರಕ್ಕೂ ಆಗಲ್ಲ. ಒಂಥರ ಹಿಂಸೆ. ಈ ಕಂಬ್ಳಿ ಮುಂಡೆ ಯಾವಾಗ ಸಾಯ್ತಾಳು? ಹೋಗ್ಲಿ ಬಿಡು, ಮಂತಕ್ಕೆ ಹೋಗಿ ಯೋಚನೆ ಮಾಡೋಣ ಬಾ, ಏನು ಮಾಡೋದು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.